ಶಬ್ದಕೋಶದ ತಯಾರಿಯಲ್ಲಿ ಇದು ಬರಹಗಾರರ ಕೋಶ. ಉಡುಪಿ ಜಿಲ್ಲೆಯ ಶಬ್ದಕೋಶದ ತಯಾರಿಯಲ್ಲಿ 11 ಮಂದಿ ಬರಹಗಾರರು, ಕನ್ನಡದ ವಾಗ್ರೂಢಿಗಳು, ರಾಜಗೋಪಾಲಾಚಾರ್ಯ ಮಡಪಾಡಿಯವರು. ಇವತ್ತು ಅವರನ್ನು ಕನ್ನಡದ ವಿಶೇಷತೆಯನ್ನು ಗಮನಿಸುವಾಗ ವಾಗ್ರೂಢಿಯನ್ನು ನಾವು ಗಮನಿಸದೇ ಇರುವುದಕ್ಕೆ ಸಾಧ್ಯ ಇಲ್ಲ. ಹಾಗೆ ವಿಶ್ವೇಶ್ವರ ಶರ್ಮ ಬಾರಕೂರು, ಹಾಗೆ ಪಾನಾಮಯ್ಯ ಕ್ವಾಟ ಮತ್ತು ಕ್ವಾಟದ ನಿಷ್ಪತ್ತಿ ಮತ್ತು ಕುಂದಗನ್ನಡ ಪ್ರಯೋಗಗಳನ್ನು ಕೊಟ್ಟವರು. ಹಾಗೆಯೇ 11 ಮಂದಿ ಈ ಕೋಶದ, ಅದೇ ರೀತಿಯಲ್ಲಿ ವಿಠ್ಠಲಗಾಂವ್ಕರ್ ಅವರ ಹೆಸರನ್ನು ನಾನು ನಿನ್ನೆ ಕೋಶದಲ್ಲಿ ನೋಡಿದೆ. ನಿಮ್ಮ ಹೆಸರು ಕೂಡ ಇಲ್ಲಿ ಆರಾಮವಾಗಿದೆ. ಕರ್ನಾಟಕದ ಜನ ಇದನ್ನು ಗಮನಿಸ್ತಾರೆ. ಕರ್ನಾಟಕದ ಉನ್ನತ ಪರೀಕ್ಷೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಅವಲಂಬಿಸ್ತಾರೆ ಎನ್ನುವಂಥದ್ದು ನಮ್ಮ ಬ್ರಹ್ಮಾವರ ತಾಲೂಕಿನವರಾಗಿ ಒಂದು ಹೆಮ್ಮೆಯ ವಿಷಯ. ಆ ಕೋಶದ ಮುಗಿತದೆ. ಡಿ.ವಿ. ಹೊಳ್ಳ ನೋಡಿ, ನಮ್ಮ ಶಾಸ್ತ್ರಗ್ರಂಥ ರಚನೆಯಲ್ಲಿ ನಮ್ಮ ಕೋಶ ನಿರ್ಮಾಣ ಮಾಡಿದವರು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನವರು. ಡಾಕ್ಟರ್ ಶಿವರಾಮ ಕಾರಂತ, ಸಿರಿಗನ್ನಡ ಅರ್ಥಕೋಶ, ಮಠಪಾಡಿ ರಾಜಗೋಪಾಲಾಚಾರ್ಯ, ಕನ್ನಡದ ವಾಗ್ರೂಢಿಗಳು, ಕನ್ನಡ ಭಾಷಾ ಸೂಕ್ತಿ ಕೋಶ, ಪಾನಾಮಯ್ಯ, ಕುಂದಾಪುರ ಪರಿಸರದ ಚಾಟೂಕ್ತಿಗಳು, ವಿಶ್ವೇಶ್ವರ ಶರ್ಮ ಬಾರಕೂರು, ಕರ್ನಾಟಕ ಶಬ್ದ ಸಂತುಲನ, ಸೂರ್ಯನಾರಾಯಣ ಹಂದೆ, ಬಂದಗಾಣದ ಶಬ್ದ ಸಂಪತ್ತು, ಐರೋಡಿ ಯಜ್ಞನಾರಾಯಣ ಉಡುಪವರ ಪುರಾಣ ಭಾರತ ಕೋಶ. ಇವತ್ತು ಹೈಸ್ಕೂಲಿನಿಂದ ಕಾಲೇಜು ವಿದ್ಯಾಭ್ಯಾಸದ ಕನ್ನಡ ಪಠ್ಯಪುಸ್ತಕದ ಪಾಠ ಮಾಡುವ ಸಂದರ್ಭದಲ್ಲಿ ಪುರಾಣದ ಹಿನ್ನೆಲೆಯನ್ನು ನಾವು ಹೇಳಬೇಕಾದ ಸಂದರ್ಭದಲ್ಲಿ ಅಧ್ಯಾಪಕನೋರ್ವ ಅವಲಂಬಿಸಲೇಬೇಕಾದಂಥ ಪುಸ್ತಕ ಪುರಾಣ ಭಾರತ ಕೋಶ. ಬರೆದಿರುವವರು ಯಾರು? ಐರೋಡಿ ಯಜ್ಞನಾರಾಯಣ ಉಡುಪ. ಐರೋಡಿ ಎಲ್ಲಿದೆ? ನಮ್ಮ ಬ್ರಹ್ಮಾವರದಲ್ಲಿದೆ. ಎಲ್ಲ ಅಧ್ಯಾಪಕರು, ಸಮಸ್ತ ಕರ್ನಾಟಕದ ಎಲ್ಲ ಅಧ್ಯಾಪಕರು ಕೂಡ ಅವಲಂಬಿಸಲೇಬೇಕಾದಂಥ ಒಂದು ಪುಸ್ತಕ. ಡಿ.ವಿ. ಹೊಳ್ಳ, ವಿಷ್ಣುಮೂರ್ತಿ ಹೊಳ್ಳ ಅವರು ದೇಲಂಪಾಡಿ, ಸಂಜ್ಞಾರ್ಥ ಸತ್ವಕೋಶ, ಆಮೇಲೆ ಸಂಸ್ಕೃತ ತದ್ಭವಕೋಶ, ವಿಠಲ ವಿ ಗಾಂವ್ಕರ್, ಗಾದೆಗಳ ನುಡಿ, ಪ್ರತ್ಯರ್ಥ ಪದಕೋಶ. ಈ ನಮ್ಮ ವಿಗ್ರಹ ವಾಕ್ಯ ಅಂತ ಹೇಳ್ತೇವಲ್ಲ, ನಮ್ಮ ಸಂಧಿ ಸಮಾಸದ ಸಂದರ್ಭದಲ್ಲಿ ಪ್ರತ್ಯರ್ಥ ಪದಕೋಶವನ್ನು ಕನ್ನಡದ ವಿದ್ಯಾರ್ಥಿಗಳಿಗಾಗಿ ರಚನೆ ಮಾಡಿದಂಥವರು ನಮ್ಮ ವಿಠಲಗಾಂವ್ಕರ್ ಅವರು. ಅವರನ್ನು ನಾನು ಯಾಕೆ ಹಾಕಿದೆ ಅಂತಂದರೆ, ಹಾಕೋ ಮೊದಲು ನೀವು ಎಲ್ಲೋ ಹೋಗಿದ್ದೀರಿ ಅಂತಲ್ಲ, ನಿಮ್ಮ ವಿಳಾಸ ಇದೆ, ಪಡುಕೆರೆಗೆ ಹೋಗುವ ದಾರಿಯಲ್ಲಿ ಮನೆ ಕಟ್ಟಿಕೊಂಡಿದ್ದೀರಿ, ಮನೆಯನ್ನು ಬಾಡಿಗೆ ಕೊಟ್ಟರು, ಆ ಬಾಡಿಗೆ ಮನೆಯ ಓನರ್, ವಾರಿಸುದಾರರು ನೀವೆನ್ನುವುದು ಗೊತ್ತಾಗಿ ಅದನ್ನು ನಾನು ನಿಮ್ಮ ಹೆಸರನ್ನು ಹಾಕಿದ್ದೇನೆ. ಆದ್ದರಿಂದ ಕೋಶಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟವರು. ಇಲ್ಲದಿದ್ದರೆ ಭುವನಪ್ರಸಾದ್ ಹೆಗ್ಡೆ ಅವರು ಕೇಳ್ತಾರೆ, ಅವರನ್ನು ಬಿಟ್ಟಿದ್ದೀರಿ, ಅವರೆಲ್ಲ ಉತ್ತರ ಕನ್ನಡದವರನ್ನು ಯಾಕೆ ಹಾಕಿದ್ದೀರಿ ಅಂತ. ನೀವು ಇಲ್ಲಿಯವರು ಎನ್ನುವಂಥದ್ದು ಖಚಿತ ಮಾಡಿ, ಇಲ್ಲಿ ಉದ್ಯೋಗದ ನಂತರ ಇಲ್ಲಿ ವಾಸಸ್ಥಾನವನ್ನು ಮಾಡಿಕೊಂಡ ಕಾರಣ ನಿಮ್ಮ ಹೆಸರನ್ನು ಕೂಡ ಹಾಕಿದ್ದೇನೆ. ಹಾಗಾಗಿ ಇಷ್ಟು ಕ್ಷೇತ್ರದಲ್ಲಿ ನಮ್ಮ ಬ್ರಹ್ಮಾವರ ಸಾಹಿತ್ಯ ತನ್ನ ಪ್ರಖರತೆಯನ್ನು, ತನ್ನ ಪ್ರಕಾಂಡತೆಯನ್ನು, ತನ್ನ ಸಿದ್ಧಿಯನ್ನು ಮೆರೆದಿದೆ. ಇಂತಹ ಬರಹಗಾರರ ಸಂಖ್ಯೆ ಇನ್ನೂ ಹೆಚ್ಚಬೇಕು. ನಮಗೆಲ್ಲ ಬಹಳ ಸಂತೋಷದ ವಿಷಯ ಅಂತಂದರೆ, ನಮ್ಮ ನರೇಂದ್ರ ಕುಮಾರ್ ಅವರು, ಹಾಗೆಯೇ ನಮ್ಮ ಇತ್ತೀಚೆಗೆ ಜಾನಪದ ಒಂದು ಕ್ಷೇತ್ರವನ್ನು ಬಿಡ್ತಾ ಇದ್ದೇನೆ, ಆದರೆ ನನಗೆ ಸಮಯ ಇಲ್ಲ, ಯಾಕಂದರೆ ಎಲ್ಲ ನಿಂತಿದ್ದಾರೆ, ಸಮಯ. ಜಾನಪದದಲ್ಲಿ ನಾನು ಕುಂದಾಪುರದ ಎತ್ತರಕ್ಕೆ ಜಾನಪದ ಬ್ರಹ್ಮಾವರದವರು ಏರಿದ್ದಾರೆ ಅಂತ ಹೇಳುವುದಿಲ್ಲ. ಯಾರಾದರೂ ಕುಂದಾಪುರದವರಿದ್ದರೆ ನಾಳೆ ಕುಂದಾಪುರಕ್ಕೆ ಬಂದಾಗ ಅವರು ಹೇಳಿದರು, ಅವರು ಹಿರಿಯರು ಅಂತ ಹೇಳಿದರೆ ಇಲ್ಲ, ಕುಂದಾಪುರದ ಎತ್ತರಕ್ಕೆ ಏಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬ್ರಹ್ಮಾವರದಲ್ಲಿ ಲಕ್ಷ್ಮೀ ಬತ್ತಾಡ ಎನ್ನುವಂಥ ಯಾರು ಇವತ್ತು ಇವರು ಗುರುತಿಸ್ತಾ ಇದ್ದಾರೆ, ಇವರ ಒಂದು ಪ್ರಸಂಗವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜನಪದ ಕವಯಿತ್ರಿಯರು ನರಸಿಂಹ ಐತಾಳರು, ರಾಮಚಂದ್ರ ಐತಾಳರು ಗುರುತಿಸಿದಾಗೆ ಬೇಕಾದಷ್ಟು ಮಂದಿ ಇದ್ದಾರೆ. ಆದರೆ ಗುರುತಿಸಲೇಬೇಕಾದ ಒಂದು ಪ್ರಸಂಗ, ಲಕ್ಷ್ಮೀ ಬತ್ತಾಡ ಅವರು ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಮಗುವಿನ ಆರೈಕೆ ಮಾಡಿಕೊಳ್ಳುವ ಒಂದು ಪರಿಚಾರಿಕೆಗೆ ಬಂದಿದ್ದರು. ಒಂದು ದಿವಸ ಅವರು ನೋಡಿ, ಶಚಿದೇವಿ ಮತ್ತು ಇಂದ್ರನ ಮದುವೆಯ ವಾಲಗದ ಮಂಟಪದ ಸಂಭ್ರಮವನ್ನು ತಮ್ಮ ಜನಪದ ಕಾವ್ಯದಲ್ಲಿ ಹೇಳ್ತಾ ಇದ್ರು. ನನಗೆ ಆಶ್ಚರ್ಯ ಆಯಿತು. ಇದೇ ಮಂತ್ರವನ್ನು ಬ್ರಾಹ್ಮಣರು, ಪುರೋಹಿತರು ವೈದಿಕ ಮಂತ್ರದಲ್ಲಿ ಮದುವೆಯ ಸಂದರ್ಭದಲ್ಲಿ ಹೇಳುವಂಥ ಸೂಕ್ತಿಯನ್ನು ಈ ಹೆಂಗಸು ಕದಿಯುವುದಕ್ಕೆ ಸಾಧ್ಯವೇ ಇಲ್ಲ, ಅಕ್ಷರವೇ ಬರುವುದಿಲ್ಲ, ಮತ್ತು ಮಂಟಪದ ಹತ್ತಿರ ಅಲ್ಲ, ಮಂಟಪದ ಒಳಗಡೆ ಸುಳಿಲಿಕ್ಕೆ ಸಾಧ್ಯವೇ ಇಲ್ಲ. ಲಕ್ಷ್ಮೀ ಬತ್ತಾಡ ಅವರಿಗೆ ಹೇಗೆ ಬಂತಿದ್ದು? ಜನಪದದಿಂದ ಮಂತ್ರವೋ, ಮಂತ್ರದಿಂದ ಜನಪದವೋ? ಇದೊಂದು ಸಂಶಯ ಬಂತು ಸರ್ ನನಗಂತ ನಾನು ಹೆರಂಜೆ ಕೃಷ್ಣ ಭಟ್ರಲ್ಲಿ ಈ ವಿಷಯನ ಚರ್ಚೆ ಮಾಡಿದೆ. ಮತ್ತು ನಮ್ಮ ಕೋಶದ ಬಿಡುಗಡೆಯ ಸಂದರ್ಭದಲ್ಲಿ ಲಕ್ಷ್ಮೀ ಬತ್ತಾಡ ಅವರನ್ನು ನಾನು ಆಹ್ವಾನಿಸಿದೆ. ಆದರೆ ದೈಹಿಕ ವ್ಯಾಧಿ, ಒಂದು ಅಸೌಖ್ಯದ ಪ್ರಯುಕ್ತ ಅವರಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಲಕ್ಷ್ಮೀ ಬತ್ತಾಡ, ಕಮಲ ನಾಯಿರಿ ಆರಂಭದಲ್ಲಿ ಹೇಳಿದರು. ಇಂತಹ ಜನಪದ ತಜ್ಞೆಯರಿಂದ
ನಮ್ಮ ಬ್ರಹ್ಮಾವರ ತಾಲೂಕು ಬಹಳ ಶ್ರೇಷ್ಠತೆಯನ್ನು ಮೆರೆದಿದೆ. ಲಕ್ಷ್ಮೀ ಬತ್ತಾಡ ಅವರು ನಮ್ಮ ನಿಜವಾಗಿ ಆ ದಿನ ಬರಲಿಲ್ಲ, ನಿಮ್ಮನ್ನು ಇವತ್ತು ಗುರುತಿಸ್ತಾರೆ. ನಾನು ಅವರ ಪೂರ್ಣ ವಿಳಾಸವನ್ನು ಕೊಟ್ಟಿದ್ದೇನೆ. ಖಂಡಿತಕ್ಕೂ ನೀವು ಇಂತಹ ಕಂಠಸ್ಥ ಪರಂಪರೆಯನ್ನು ದಯವಿಟ್ಟು ನಿಮ್ಮ ಮನೆಯವರಲ್ಲಿ ಅದನ್ನು ಮುಂದುವರಿಸಿ ಎಂಬುದಾಗಿ ನಿಮ್ಮಲ್ಲಿ ವಿನೀತನಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನನಗೆ ಬಹಳ ಪ್ರೇರಣೆ ಅಂತ ಆಕೆ, ನನಗೆ ಬಹಳ ಸಂತೋಷ ಆಗಿದೆ. ಹಾಗೆಯೇ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಸವಿತಾ ಶಾಸ್ತ್ರಿ, ಸುಮನಾ ಹೆರಳೆ, ಹಾಗೆ ನಮ್ಮಲ್ಲೂ ಸುರೇಂದ್ರ ಇವರು ಉಪೇಂದ್ರ ಸ್ವಾಮಿ ಮಗ ಶ್ರೀಲೋಲ, ಇವರೆಲ್ಲರೂ ಕೂಡ ಸಣ್ಣ ಕಥೆ ಈ ಕ್ಷೇತ್ರಕ್ಕೆ ಕಾದಂಬರಿ ಮುಂತಾದ ಎಲ್ಲ ಪ್ರಕಾರಗಳಲ್ಲೂ ಕೂಡ ಕೈ ಆಡಿಸ್ತಾ ಇದ್ದಾರೆ ಅಡಿಗರು ಮತ್ತು ಅವರ ಬಳಗ. ಹಾಗೆ ಸಂಘಟನೆಯಲ್ಲಿ ತಾರನಾಥ ಹೊಳ್ಳರು, ಈ ಎಲ್ಲ ವಿಷಯ ತಾರನಾಥ ಹೊಳ್ಳರ ಎಲ್ಲ ನಮ್ಮ ಗೆಳೆಯರ ಬಳಗ, ಈ ಸಂಘಟನೆಗಳು ಐರೋಡಿಯಲ್ಲಿತ್ತು. ಚೇತನ ಯುವಕ ಮಂಡಲ ಎನ್ನುವಂಥದ್ದು ಮುಂದೆ ಚೇತನ ಹೈಸ್ಕೂಲಿನ ಆರಂಭಕ್ಕೆ ಕಾರಣ ಆಯಿತು. ಬಹುಶಃ ಉಡುಪಿ ಜಿಲ್ಲೆಯ ಎಲ್ಲೂರನ್ನು ಬಿಟ್ಟರೆ ನಮ್ಮ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಪರಿಸರದ ಒಂದು ತಾಣ, ಸಾಹಿತ್ಯದಲ್ಲಿ ಅತ್ಯಂತ ಮುಂದುವರಿದ ಸಹೃದಯ ಇರುವಂತಹ ಭಾಗ. ಇಂತಹ ಒಂದು ಸಂದರ್ಭವನ್ನು ಸಾಹಿತ್ಯ ಸಂಘಟಕರು ಕೊಟ್ಟ ಕಾರಣ ನನ್ನ ಪುಸ್ತಕದಲ್ಲೇ ಇರುವಂತಹ ಸದ್ದುಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಅಭಿವ್ಯಕ್ತಿಸುವುದಕ್ಕೆ ಸಾಧ್ಯ ಆಯಿತು. ಇದರಲ್ಲಿ ನಮ್ಮ ಇಡೀ ಜಿಲ್ಲೆಯ ಸಮಸ್ತ ವಿವರಗಳನ್ನು ಹೇಳ್ತಾ, ನನ್ನ ಜಿಲ್ಲೆ ಉಡುಪಿ ಮೊದಲು ಅಂತ ಇತ್ತು. ನಮ್ಮ ಎಲ್ಲರೂ ಬಂದವರು ನೀವು ದಕ್ಷಿಣ ಕನ್ನಡದವರು, ನೀವು ಗ್ರೇಟ್ ಅಂತ ಹೇಳೋದು. ನನಗೆ ಮೈಯೆಲ್ಲ ಉರಿತಾ ಇತ್ತು. ನಾವು ದಕ್ಷಿಣ ಕನ್ನಡದವರಲ್ಲ, ಅವರಿಗಿಂತ ಭಿನ್ನವಾದ ಅದೆಷ್ಟೋ ವೈವಿಧ್ಯತೆಗಳು, ಆಮೇಲೆ ಆಶಯಗಳು ಇವೆಲ್ಲ ನಮ್ಮಲ್ಲಿ ಇದ್ದಾವೆ. ನಮ್ಮನ್ನು ಯಾಕೆ ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೇಳ್ತಾ ಇದ್ದೀರಿ ಅಂತ ಅಂದ್ಕೊಂಡು ನಾನು ದಕ್ಷಿಣ ಕನ್ನಡ ಜಿಲ್ಲೆಗಿಂತ ಭಿನ್ನವಾದ ಉಡುಪಿ ಜಿಲ್ಲೆಯನ್ನು, ಆ ಶ್ರೇಷ್ಠತೆಯನ್ನು ಉಲ್ಲೇಖಿಸಬೇಕು, ಅದರ ವೈಲಕ್ಷಣ್ಯಗಳನ್ನು ದಾಖಲಿಸಬೇಕೆನ್ನುವ ಕಾರಣಕ್ಕಾಗಿ ಸೋಮಯಾಜಿ ಅಂತವರ ವಿದ್ವಾಂಸರ ಮಾರ್ಗದರ್ಶನದಿಂದ ಈ 8 ವರ್ಷದ ಅತ್ಯಂತ ಶ್ರಮದಿಂದಾಗಿ ಈ ಒಂದು ಕೃತಿಯನ್ನು ಸಾದರಪಡಿಸುವುದಕ್ಕಾಯಿತು.